ಅಯೋಧ್ಯೆಯಲ್ಲಿ ರಾಮಲಾಲನ ಮೂರ್ತಿ ಪ್ರತಿಷ್ಠಾಪನೆಯಾಗಿ 2 ವರ್ಷ ಪೂರೈಸಿದ್ದರಿಂದ ದಾವಣಗೆರೆ ಹೊರವಲಯದ ಹಳೆ ಕುಂದವಾಡ ಗ್ರಾಮದಲ್ಲಿ ವಿಶೇಷ ಪೂಜೆ ಹಮ್ಮಿಕೊಳ್ಳಲಾಗಿತ್ತು. ಗ್ರಾಮದ ಆಂಜನೇಯ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನೆರವೇರಿಸಿದ ಗ್ರಾಮಸ್ಥರು ಬೆಳಗ್ಗೆಯೇ ಆಂಜನೇಯ ಸ್ವಾಮಿಗೆ ವಿಶೇಷ ಅಭಿಷೇಕ ಸೇರಿದಂತೆ ವಿವಿಧ ಪೂಜಾ ಕೈಂಕರ್ಯಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಪೂಜೆಯಲ್ಲಿ ಗ್ರಾಮದ ಹಿರಿಯರು, ಮಹಿಳೆಯರು, ಯುವಕರು ಹಾಗೂ ಮಕ್ಕಳು ಪಾಲ್ಗೊಂಡು ಭಕ್ತಿ ಸಮರ್ಪಿಸಿದರು. ಬಳಿಕ ಅನ್ನ ಸಂತರ್ಪಣೆ ಹಮ್ಮಿಕೊಂಡಿದ್ದು ಸಾವಿರಾರು ಜನರು ಸ್ವಾಮಿಯ ದರ್ಶನ ಪಡೆದು ಪ್ರಸಾದ ಸೇವಿಸಿ ಪುನೀತರಾದರು. ಇನ್ನು ವಿಶೇಷವೆಂದರೆ ರಾಮ ಮಂದಿರದ ರಾಮಲಾಲ ಮೂರ್ತಿ ಕೆತ್ತನೆ ಮಾಡಿದ ಶಿಲ್ಪಿ ಅರುಣ್ ಯೋಗಿರಾಜ್ ಅವರೇ ಹಳೆ ಕುಂದವಾಡ ಗ್ರಾಮದ ಆಂಜನೇಯ ಸ್ವಾಮಿ ಮೂರ್ತಿ ಕೆತ್ತನೆ ಮಾಡಿದ್ದು ಈ ಗ್ರಾಮದಲ್ಲಿ ಪ್ರತಿ ವರ್ಷವೂ ರಾಮ ಮಂದಿರ ವರ್ಷದ ಸಂಭ್ರಮಾಚರಣೆಯನ್ನು ಆಚರಿಸಲಾಗುತ್ತಿದೆ. ಮಂಗಳಾರತಿ ತಾಳ್ರಿ. ಈ ಸುಪ್ರಭಾತವನ್ನು ನಿರುತವು ಕೇಳುವನು, ಈ ಸುಪ್ರಭಾತವನ್ನು ನಿರುತವು ಕೇಳುವನು, ಬೆಳಗಾಯಿತೇಳು. ಸನ್ಮುಖದೇವ ನಮೋ ದಿನ ಭಕ್ತ ಸುಮಾಸಿ ಶ್ರೀಪಾದಗಳಾನಂದಿರುವೆ ಮನದಾಳೆ ಅಯೋಧ್ಯೆ ರಾಮ ಮಂದಿರ ಆಗಿ ಇಲ್ಲಿಗೆ 2 ವರ್ಷ ಕಂಪ್ಲೀಟ್ ಆಗಿದೆ. ನಾವು ಪ್ರತಿ ವರ್ಷವೂ ಅಯೋಧ್ಯೆ ರಾಮ ಮಂದಿರ ಸ್ಟಾರ್ಟ್ ಆದಾಗಳಿಂದನೂ ಪ್ರತಿ ವರ್ಷವೂ ಅನ್ನ ಸಂತರ್ಪಣೆ ಇಟ್ಕೊಂಡಿದ್ವಿ. ಅದೇ ಥರ ನಾವು ಇದನ್ನು ಪ್ರತಿ ವರ್ಷವೂ ಕಂಟಿನ್ಯೂ ಮಾಡಿ ಇದು 500 ವರ್ಷದ ಹೋರಾಟ ಇರೋದರಿಂದ ನಾವು ಇದನ್ನು ಅಜರಾಮರವಾಗಿ ನಾವು ಇದನ್ನು ಅನ್ನ ಸಂತರ್ಪಣೆ ನಮ್ಗೆ ಎಲ್ಲಿ ತನಕ ಶಕ್ತಿ ದೇವ್ರು ಕೊಡ್ತಾನೋ ಅಲ್ಲಿ ತನಕ ನಾವು ಅನ್ನ ಸಂತರ್ಪಣೆ ಮಾಡ್ಬೇಕು ಅಂತಂದು ಇವತ್ತಿನ ದಿವಸ 1-1.5 ಸಾವಿರ ಜನಕ್ಕೆ ಅನ್ನ ಸಂತರ್ಪಣೆ ಇಟ್ಕೊಂಡಿದ್ದೀವಿ ಹಳೆ ಕುಂದವಾಡ ಗ್ರಾಮದಲ್ಲಿ. ಎಲ್ಲ ಮುಖಂಡರುಗಳು ಭಾಳ ಖುಷಿಯಿಂದ ನಮಗೆ ಸಪೋರ್ಟ್ ಮಾಡಿದ್ದಾರೆ, ಯುವಕರಿಗೆ ಭಾಳ ಅನುಕೂಲ ಮಾಡಿಕೊಡ್ತಿದ್ದಾರೆ. ಅದೇ ರೀತಿ ಆಂಜನೇಯ ಸ್ವಾಮಿ ಗುಡಿಯಲ್ಲಿ ನಾವು ರಾಮ ಮಂದಿರದ್ದು ಇವತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ನಮ್ಮ ಜೈ ಶ್ರೀರಾಮ್. ನಮ್ಮ ಊರಿನಲ್ಲಿ ಆಗ್ತಕ್ಕಂಥ ಕಾರ್ಯಕ್ರಮ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಆಗಿ 2 ವರ್ಷ ಪೂರ್ಣ ಆಗಿದೆ. ಪೂರ್ಣ ಆಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಪ್ರತಿ ವರ್ಷದಂತೆ ನಾವು ಈ ವರ್ಷವೂ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಊರಿನ ಭಕ್ತರು ಸಾಕಷ್ಟು ಜನ ಅದಕ್ಕೆ ಅನ್ನ ಸಂತರ್ಪಣೆಗೆ ತನು ಮನ ಧನ ಎಲ್ಲ ಕೊಟ್ಟು ಸಹಕಾರ ಮಾಡಿದ್ದಾರೆ. ಇದೇ ರೀತಿಯೂ ಪ್ರತಿ ವರ್ಷವೂ ಮಾಡ್ಕೊಂಡು ಹೋಗ್ಬೇಕಂತ ನಾವು ಅಂದ್ಕೊಂಡಿದ್ದೀವಿ. ನಮ್ಮ ಕಾರ್ಯಕರ್ತರು ಬಂಧುಗಳು ಎಲ್ಲ ಹುಡುಗರು ಕಂಟಿನ್ಯೂ ಮಾಡ್ಕೊಂಡು ಇದು ಸುಮಾರು ಅಯೋಧ್ಯೆದು 500ರಿಂದ 550 ವರ್ಷಗಳ ಇತಿಹಾಸದಿಂದ ಹೋರಾಟ ಆಗಿತ್ತು. ಈ ನಮ್ಮ ನರೇಂದ್ರ ಮೋದಿ ಬಂದಾಗೆ ಇದನ್ನು ಕಾರ್ಯಕ್ರಮವನ್ನು ಕೋರ್ಟಲ್ಲಿ ಕೇಸನ್ನು ಜಯಿಸಿಬಿಟ್ಟು ರಾಮ ಮಂದಿರವನ್ನು ಕಟ್ಟಿ ಆದಮೇಲೆ ಉದ್ಘಾಟನೆ ಮಾಡಿದಂಥ ಕಾರ್ಯಕ್ರಮವನ್ನು ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ.